ಒಪ್ಪಂದ ಇದೆ ಮತ್ತು ಅದೆಲ್ಲ ಈಗ ಆಮದು ರಫ್ತು ಅದನ್ನ ಬಗ್ಗೆ ಭಾಳ ಸ್ಪಷ್ಟೀಕರಣ ನೀಡಬೇಕಾಗಿದೆ. ಯಾಕಂದರೆ ಅಲ್ಲಿ ಆ ಒಪ್ಪಂದದ ಜೊತೆಗೆ ಇವತ್ತೊಂದು ದಿವಸ ಏನು ಹಿನ್ನಡೆಯಿಂದ ಏನೇನು ನಡೆದಿದೆ, ನಾವು ರೈತರ ರಷ್ಯನ್ ಆಯಿಲು ಮತ್ತು ನಮ್ಮ ಅಗ್ರಿಕಲ್ಚರ್ ಬಗ್ಗೆ ರೈತರನ್ನ ಎಲ್ಲಾದರೂ ನೀವು ಕಾಂಪ್ರಮೈಸ್ ಮಾಡಿದಾರೆ ಹೇಗೆ, ಅವ್ರ ಹಿತಾಸಕ್ತಿ ಏನಾದ್ರು ಬಲಿ ಕೊಟ್ಟಿದ್ದಾರೆ ಹೇಗೆ, ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಾಗ್ತದೆ. ಅವರನ್ನು ಬಹಿರಂಗಪಡಿಸ್ಬೇಕಾಗ್ತದೆ. ಬರ್ತಾ ಇದೆ ಒಂದೊಂದು ಹೊರಗಡೆ. ಈಗ ಜಿಲ್ಲಾಧಿಕಾರಿ ಕಚೇರಿ ಈಗ ಆಲ್ರೆಡಿ ವರ್ಕ್ ಶುರುವಾಗಿದೆ ಸರ್. ಎಷ್ಟು ವರ್ಷದವಾಗೋದು ಏನು ಅನ್ನೋದು ಡೆಡ್ಲೈನ್ ಕಾಂಟ್ರಾಕ್ಟ್ ಟರ್ಮ್ಸ್ ಇರ್ತದಲ್ಲ, ಟರ್ಮ್ ಪ್ರಕಾರ ಆಗ್ತದೆ. ನಮ್ಗೆ ಗೊತ್ತಿಲ್ಲ, 2 ವರ್ಷದ ಕಾಂಟ್ರಾಕ್ಟ್ ಟರ್ಮ್ ಅಲ್ಲ ಅಂದರೆ ಈಗ ನಿಮ್ಮ ಇದರಲ್ಲೇ ಆಗಿ ಅವಧಿಯಲ್ಲೇ ನಮ್ಮ ಅವಧಿಯಲ್ಲಿ ಪ್ರಾರಂಭ ಮಾಡಿಸಿದಾರಲ್ಲ. ಅದಕ್ಕೆ ಸರ್ 2-3 ಸಲ ಭೂಮಿ ಪೂಜೆ ಮಾಡಿದ್ರು. ಹೌದು ಸರ್. ಮತ್ತೆ ಅಲ್ಲ ಈ ಉದ್ಘಾಟನೆ ನಿಮ್ಮಿಂದ ಆಗೋಷ್ಟು ಅಷ್ಟೆಲ್ಲ ಆಗುತ್ತೆ ಹೆಂಗೆ? ನಿಶ್ಚಿತವಾಗಿಯೂ ಅಂದರೆ ಎರಡು ವರ್ಷ ಅದು ಟರ್ಮ್ ಅಷ್ಟೇ ಇರ್ತದೆ ಮೋಸ್ಟ್ಲಿ. ಅದು ಹೌದು. ಭಾಳಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದೀವಿ, ಇನ್ನೂ ಕೊಡ್ತಾ ಇದ್ದೀವಿ ಸರ್. ಏರ್ಪೋರ್ಟ್ ಅದೇ ಈಗ ಮತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೂವ್ ಮಾಡ್ತಾ ಇದ್ದೀವಿ. ಅವರು ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟು ಅವರೇನು ಪ್ರೊಸೆಸ್ ಮಾಡ್ತಾ ಇಲ್ಲ. ಇನ್ನೊಂದು ಅವ್ರಿಗೆ ರಿಮೈಂಡರ್ ಲೆಟರ್ ಕೊಟ್ಟು ಈ ಕಡೆ ಪ್ಯಾರಲಲ್ಲಿ ನಾವು ಡೈರೆಕ್ಷನ್ಸ್ ಕೊಡೋಕೆ ನಡೀತಾ ಇದ್ದೀವಿ. ಅಂದರೆ ಯಾವಾಗ ಆಗ್ಬೋದು ಇಂಥ ಈ ಡೇಟಲ್ಲಿ ಮಾಡಬೇಕು? ಕೋರ್ಟದ ವಿಚಾರದಲ್ಲಿ ನಾನು ಹೇಳೋಕ್ಕಾಗಲ್ಲ, ಬಟ್ ಬಹುಶಃ ಇನ್ನೊಂದು 5-6 ತಿಂಗಳಲ್ಲಿ ಬಗೆಹರ್ಬೋದು. UKP ಯೋಜನೆಗೆ ಅನೌನ್ಸ್ ಮಾಡಿಬಿಟ್ಟಿವಲ್ರಿ. 30 ಲಕ್ಷ 40 ಲಕ್ಷ 70,000 ಎಕರೆಗೆ 30 ಲಕ್ಷ 40 ಲಕ್ಷ ಅನೌನ್ಸ್ ಮಾಡಿದ್ದೀವಲ್ಲ. ಕೇಂದ್ರ ಸರ್ಕಾರದವ್ರು ಮಾಡಬೇಕಾಗಿತ್ತು ನ್ಯಾಷನಲ್ ಪ್ರಾಜೆಕ್ಟ್ ಅಂಥೇಳಿ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕಾಗಿತ್ತು. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತ 50,000 ಕೋಟಿ ಕೊಡಬೇಕಾಗಿತ್ತು. ಅವ್ರೇನು ಕೊಡ್ತಾರೆ? ಇನ್ನು ಹಳಿದೇನೆ ಕೊಟ್ಟಿಲ್ಲ. ಅಪ್ಪರ್ ಭದ್ರ ಅದು 5,600 ಕೋಟಿ 3 ವರ್ಷದಲ್ಲಿ. ಸಿಎಂ ಆಕಾಂಕ್ಷಿ ಇದ್ದಾರೆ ನೋಡಪ್ಪ. ನಾನು ಸಿಎಂ ಆಕಾಂಕ್ಷಿ ಅಂತಲ್ಲ, ಯಾರೂ ರಾಜಕೀಯದಾಗ ಸನ್ಯಾಸಿಗಳಲ್ಲ. ಆದರೆ ಸ್ವಯಂ ಘೋಷಿತ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋಷ್ಟು ಮೂರ್ಖನ ಅಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾರನ್ನು ಬಯಸ್ತದೆ ಕಾಲಕ್ಕೆ ಅವರು ಮುಖ್ಯಮಂತ್ರಿಗಳು ಆಗ್ತಾರೆ. ಹೀಗಾಗಿ ನಾನು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತ ಹೇಳ್ಕೊಳಕ್ಕೆ ನಾ ಹೋಗೋದಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದಲ್ಲ ಅನ್ರಿ. ಅಲ್ಲಿ ಶಾಸಕರ ಅಭಿಪ್ರಾಯಗಳನ್ನ ಕೇಳ್ತಾರೆ, ಹೈಕಮಾಂಡ್ ಬರ್ತಾರೆ. ಬಂದು ಕಾಂಗ್ರೆಸ್ ಪಕ್ಷ ಆಯ್ಕೆದಾಗ ಒಂದು ಪ್ರಕ್ರಿಯೆ ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಯಾಗ. ಇದು ಯತ್ನಾಳ್ ಹೇಳಿದ್ರೆ ಇನ್ನು ಯತ್ನಾಳ್ ಇರ್ತದೆ, ಅವ್ರಿಗೆ ಸ್ವಯಂ ಘೋಷಿತ ಮಾಡ್ತಾರೆ. ಅವ್ರು ಇನ್ನೂ ಅವ್ರು BJP ಅದಾರೋ ಅಥವಾ ಅವ್ರು BJP ಹೊರಗೆ ಹಾಕ್ಯಾರ ಅವ್ರಿಗೆ ಗೊತ್ತಿಲ್ಲ. ಎಷ್ಟೋ ಸಲ ನಮ್ಮ BJP ಅಂತಾರೆ ಅವರು. ಅಸೆಂಬ್ಲಿಯಾಗೂ ಕೂಡ ನಮ್ಮ ಪ್ರಧಾನಮಂತ್ರಿ ನಮ್ಮ ಅಂತ ಹೇಳ್ತಾರೆ, ಮೋದಿಯವ್ರು ಅಂತಾರೆ. ಅದೇ ಗುಂಗ್ನಾಗ ಅದಾರ. ಥ್ಯಾಂಕ್ ಯು ಸರ್.